ಹಾನಗಲ್ನ ಕೆಎಸ್ಆರ್ಟಿಸಿ ಡಿಪೋದಲ್ಲಿ ನಡೆದ ಈದ್ ಮಿಲಾದ್ ಆಚರಣೆಯಲ್ಲಿ ಸಿಬ್ಬಂದಿ ಉತ್ಸಾಹದಿಂದ ಭಾಗವಹಿಸಿದ್ರು. ಹಬ್ಬದ ಹಿನ್ನೆಲೆಯಲ್ಲಿ ಡಿಪೋದಲ್ಲಿ ವಿಶೇಷ ವಾತಾವರಣ ನಿರ್ಮಾಣವಾಗಿತ್ತು. ಸಿಬ್ಬಂದಿ ಪರಸ್ಪರ ಶುಭಾಶಯಗಳನ್ನು ವಿನಿಮಯ ಮಾಡಿಕೊಂಡು ಸಿಹಿ ಹಂಚಿಕೊಂಡು ಈದ್ ಮಿಲಾದ್ ಸಂಭ್ರಮವನ್ನು ಹಂಚಿಕೊಂಡರು. ಈ ಸಂದರ್ಭದಲ್ಲಿ ಪ್ರವಾದಿ ಮೊಹಮ್ಮದ್ ಅವರ ಜೀವನ, ಮಾನವೀಯತೆ, ಶಾಂತಿ, ಸಹೋದರತ್ವ ಹಾಗೂ ಸೌಹಾರ್ದತೆಯ ಸಂದೇಶಗಳನ್ನು ಸ್ಮರಿಸಲಾಯಿತು. ಧರ್ಮ ಯಾವುದೇ ಇರಲಿ, ಪರಸ್ಪರ ಗೌರವ ಮತ್ತು ಸಹಬಾಳ್ವೆಯ ಮೂಲಕ ಸಮಾಜದಲ್ಲಿ ಶಾಂತಿ ಹಾಗೂ ಸೌಹಾರ್ದತೆಯನ್ನು ಕಾಪಾಡಬೇಕು ಎಂಬ ಡಾಕ್ಟರ್ ನೂರ್ ಅಹಮದ್ ಬಿಲೆಕುಂದ್ರಿ ತಿಳಿಸಿದರು. ಕೆಎಸ್ಆರ್ಟಿಸಿಯಂತಹ ಸಾರ್ವಜನಿಕ ಸೇವಾ ಸಂಸ್ಥೆಯಲ್ಲಿ ವಿವಿಧ ಧರ್ಮ ಹಾಗೂ ಸಮುದಾಯಗಳಿಗೆ ಸೇರಿದ ಸಿಬ್ಬಂದಿ ಒಟ್ಟಾಗಿ ಹಬ್ಬವನ್ನು ಆಚರಿಸುವುದು ಸೌಹಾರ್ದತೆಗೆ ಉತ್ತಮ ಉದಾಹರಣೆಯಾಯಿತು. ಹಬ್ಬದ ಸಂಭ್ರಮದ ನಡುವೆ ಸಿಬ್ಬಂದಿ ಪರಸ್ಪರ ಶುಭಾಶಯ ಕೋರಿ ಸಿಹಿ ಹಂಚಿಕೊಂಡು ಸಂತಸ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಿಬ್ಬಂದಿ, ಈದ್ ಮಿಲಾದ್ ಹಬ್ಬವು ಶಾಂತಿ, ಪ್ರೀತಿ, ಸಹೋದರತ್ವ ಮತ್ತು ಮಾನವೀಯತೆಯ ಸಂದೇಶವನ್ನ ಸಾರುತ್ತದೆ ಎಂದು ತಿಳಿಸಿದರು. ಅವನು ಬಹಳ ಒಳ್ಳೆಯ ಸಜ್ಜನ ಅಂತ ಹೇಳಿದ್ರು. ನೋಡ್ರಿ, ಇವತ್ತು ಮನುಷ್ಯ ಗೆಳೆಯರ ಜೊತೆಗೆ ಭಾಳ ಚೆನ್ನಾಗಿರ್ತಾನೆ. ಗೆಳೆಯ ಬಾರ್ಪ ಚಾ ಕುಡಿಯೋನು ಎಲ್ಲ ಭಾಳ ಚೆನ್ನಾಗಿ ಮೋಜು ಮಾಡ್ತಾರೆ. ಅವ್ರ ಮನೆಗೆ ಹೋದ್ರೆ ರುದ್ರಾವತಾರ ಇವನು ಮನೆಗೆ. ಅವರೆಲ್ಲರೂ ಭಯಪಡ್ಬೋದು ನಿಮಗೆ ನೋಡಿ, ಆ ಥರ ಮನೆಯಲ್ಲಿ ಇರ್ತಾರೆ. ಪ್ರವಾದಿಗಳು ಹೇಳಿದ್ರು, ಇದು ಅಲ್ಲ ಜೀವನ. ನಿನ್ನ ಮಡದಿ, ನಿನ್ನ ಮಕ್ಕಳ ಜೊತೆಗೆ ನೀನು ಸೌಜನ್ಯದಿಂದ, ಪ್ರೀತಿಯಿಂದ ಯಾರು ಬದುಕ್ತಾರೆ ಅವನು ಬಹಳ ಒಳ್ಳೆಯ ದಾಸ. ಈ ಥರ ಹಲವು ಇನ್ನೂ ವಿಷಯಗಳಿವೆ. ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಸಂದೇಶಗಳು ಅಂತಂದರೆ ಸಮುದ್ರ ನೀರಿದ್ದಾಗೆ, ಸಮುದ್ರದ ನೀರು ಮುಗಿಯೋದಿಲ್ಲ, ಅಷ್ಟು ಸಂದೇಶಗಳಿವೆ. ನಮ್ಮ ಸಮಯ, ನಮ್ಮ ಜೀವನವೇ ಅದಕ್ಕೆ ನಾವು ಉಡುಪಾಗಿಟ್ಟರೂ ಕೂಡ ನಾವು ಅದರ ಹಕ್ಕು ಪೂರೈಸಲು ಸಾಧ್ಯವಿಲ್ಲ. ಇವತ್ತು ನಾವು ಎಷ್ಟು ಹೇಳಿದ್ದೇನೆ, ನಾವೆಷ್ಟು ಕೇಳಿದ್ದೇವೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡು ಒಬ್ಬ ಭಾರತ ದೇಶದ ಒಳ್ಳೆಯ ನಾಗರಿಕರಾಗಿ ಎಲ್ಲರನ್ನೂ ಪ್ರೀತಿಸುವ, ಎಲ್ಲರನ್ನೂ ಗೌರವಿಸುವ ಮನದೊಂದಿಗೆ ನಾವು ಬದುಕುವ ಸದ್ಬುದ್ಧಿ, ಸದ್ವಿವೇಕ ಆ ದೇವನು ನಮಗೆ ದಯಪಾಲಿಸಲಿ ಎಂದು ಹಾರೈಸುತ್ತಾ ನಾನು ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಸರ್ವಸ್ತುತಿ ಸರ್ವಲೋಕಗಳ ಒಡೆಯನಾದ ಆ ದೇವರಿಗೆ ಮಾತ್ರ ಮೀಸಲು. ಪ್ರವಾದಿಗಳೇ, ನಾನು ಒಪ್ತೀನಿ ನಿಮ್ಮ ಮಾತಿಗೆ. ಆಗ ಪ್ರವಾದಿಗಳು ಹೇಳ್ತಾರೆ, ನನ್ನ ಮೇಲೆ ಕೈ ಹಾಕಿ ಆಣೆ ಮಾಡು, ಇವತ್ತಿನ ಗಳಿಯ ನಂತರ ನೀನು ಸುಳ್ಳು ಹೇಳುವುದಿಲ್ಲ ಅಂತ. ಅನೇಕ ಪಾಪಗಳ ಮಧ್ಯದಲ್ಲಿ ಪ್ರವಾದಿಗಳು ಪಾಯಿಂಟ್ಔಟ್ ಮಾಡಿದ್ದು ಸುಳ್ಳು ಹೇಳುವುದು ಬಿಡು ಅಂತ ಹೇಳ್ತಾ ಇದ್ದಾರೆ ಉಪದೇಶ. ಕೇವಲ ಸುಳ್ಳು ಹೇಳುವುದು ಒಂದು ಬಿಟ್ಟು ಬಿಡು ನೀನು. ಆತ ಬಹಳ ಖುಷಿಯಿಂದ ಪ್ರವಾದಿಗಳು, ಆಯಿತು ನಾನು ಸುಳ್ಳು ಹೇಳೋದು ಇವತ್ತಿಂದ ಬಿಟ್ಟು ಬಿಡ್ತೀನಿ ಅಂತ ಆ ಒಂದು ವಚನವನ್ನು ಕೊಟ್ಟು ಬರ್ತಾನೆ. ಎಷ್ಟು ಇಂಪಾರ್ಟೆಂಟ್ ಇದೆ ಇದು ವಚನ ಅಂತಂದರೆ, ಈ ಸಂಚಾರ ವಾಹನದಲ್ಲಿ ಬ್ರೇಕ್ ಇರ್ತದಲ್ಲ ಅಂತ ಬ್ರೇಕ್ ಹಾಕಿದ್ರು ಪ್ರವಾದಿಗಳು. ನೋಡ್ರಿ ಹೆಂಗಿದೆ ಅದರಿಂದ. ಈಗ ಅವನು ಹೇಳಿದ, ಕುಡಿತೀನಿ ನಾನು, ಡೈಲಿ ಸೆರೆ ಕುಡಿಯೋನು ನಾನು ಅಂತ. ಸಾಯಂಕಾಲ ಕುಡಿಲಿಕ್ಕೆ ಹೋಗ್ತಾನೆ ಮನೆಗೆ. ಮತ್ತೆ ಮಾತು ನೆನಪಾಗ್ತದೆ, ನಾಳೆ ಪ್ರವಾದಿಗಳು ಭೇಟಿಯಾದಾಗ ನೀನು ರಾತ್ರಿ ಸರಾಯಿ ಕುಡಿದು ಬಂದಿದೆಯಾ ಅಂತ ಕೇಳಿದರೆ ಸುಳ್ಳು ಹೇಳ್ಬೇಕಾಗ್ತದೆ. ಸುಳ್ಳು ಹೇಳುವುದಿಲ್ಲ ಅಂತ ಹೇಳಿ ಬಂದೀನಿ, ಅದಕ್ಕೆ ಬೇಡ ಇದು ಅಂತ ಹೇಳಿ ಬಿಟ್ಬಿಡ್ತಾನೆ. ಸುಳ್ಳು ಕುಡಿಯೋದು ಬಿಟ್ಟುಬಿಡ್ತಾನೆ. ಮರುದಿನ ವ್ಯಭಿಚಾರಕ್ಕೆ, ಅಶ್ಲೀಲ ಕೆಲಸಕ್ಕೆ ಮನಸ್ಸಾಗ್ತದೆ. ಆ ಕಡೆ ಹೋಗುವಾಗ ಮತ್ತೆ ಆ ಮಾತು ನೆನಪಾಗ್ತದೆ, ನೀನು ವ್ಯಭಿಚಾರ ಮಾಡಿದೀಯಾ, ಅಶ್ಲೀಲ ಕೆಲಸ ಏನಾದರೂ ಮಾಡಿದ್ಯಾ ಅಂತ ಕೇಳಿದರೆ ಮತ್ತೆ ಸುಳ್ಳು ಹೇಳ್ಬೇಕಾಗ್ತದೆ. ಸುಳ್ಳು ಹೇಳುವುದಿಲ್ಲ ಅಂತ ವಚನ ಕೊಟ್ಟು ಬಂದಿದ್ದೀನಿ, ಅದನ್ನು ಬಿಟ್ಟು ಬಿಡ್ತಾನೆ. ಈ ಥರ ಬರ್ತಾ ಅವ್ನು ಗೊತ್ತಾಗ್ತದೆ, ಇವರು ಪ್ರವಾದಿಗಳು ಅರ್ಜೆಂಟ್ ಬ್ರೇಕ್ ಹಿಡಿದಾರ, ನನ್ನ ಆಸೆ ಆಕಾಂಕ್ಷೆಗಳ ಮೇಲೆ ಬ್ರೇಕ್ ಹಾಕಿದ್ರೆ ಆಮೇಲೆ ಗೊತ್ತಾಗ್ತದೆ. ಯಾಕಂದ್ರೆ ವಚನ ಕೊಟ್ಟಿದ್ದ, ನಾನು ಸುಳ್ಳು ಹೇಳುವುದಿಲ್ಲ ಅಂತ. ಆ ವಚನಕ್ಕೋಸ್ಕರ ಎಲ್ಲ ಪಾಪವನ್ನು ಬಿಟ್ಟು ಒಂದು ದಿನ ಬಂದು ಭೇಟಿ ಆಗ್ತಾನೆ. ಪ್ರವಾದಿಗಳು ಕೇಳ್ತಾರೆ, ಏನು ಮಗು, ನಿನ್ನ ಜೀವನ ಹೇಗೆ ನಡೀತಾ ಇದೆ ಅಂತಂದರೆ ಅವನು ಹೇಳ್ತಾನೆ, ನಾನು ಎಲ್ಲ ಪಾಪಗಳನ್ನು ಬಿಟ್ಟಿದ್ದೀನಿ ಅಂತ ಹೇಳಿದಾಗ ಪ್ರವಾದಿಗಳು ಹೇಳ್ತಾರೆ, ಇದು ಸತ್ಯ ಅಥವಾ ಸುಳ್ಳು ಅಂತ. ಇಲ್ಲ, ಇದು ಸತ್ಯ ಹೇಳ್ತಾ ಇದ್ದೇನೆ ನಾನು. ಈ ಸತ್ಯವನ್ನು, ಈ ಸುಳ್ಳನ್ನು ಬಿಡುವಂಥ ವಚನಕ್ಕೋಸ್ಕರ ನಾ ಎಲ್ಲ ಪಾಪಗಳನ್ನು ಬಿಟ್ಟು ಇವತ್ತು ನಿಮ್ಮ ಬಂದು ಹಾಜರಾಗಿದ್ದೇನೆ. ನೋಡ್ರಿ, ಶರಣರ ಪ್ರವಾದಿಗಳ ಸಂಸ್ಕರಿಸುವಂಥ ವಿಧಿ ಹೇಗಿದೆ. ಇದ್ರೊಳಗೆ ಯಾವುದೇ ಬಲಾತ್ಕಾರವಿಲ್ಲ. ಒಂದು ಸುವಿಚಾರ ಹೇಳಿದ್ರು, ಸುಳ್ಳನ್ನು ಹೇಳೋದು ಬಿಟ್ಟು. ಇವತ್ತು ಸುಳ್ಳು ಎಷ್ಟು ವ್ಯಾಪಕವಾಗಿ ನಮ್ಮ ಸಮಾಜದಲ್ಲಿ ನಡೆದಿದೆ. ನಿಮ್ಮ ಬಸ್ನಲ್ಲಿ ಕುತ್ಕೊಂಡು ನಾವು ಬಿಜಾಪುರಿಗೆ ಹೋಗ್ತಾ ಇದ್ದೀವಿ, ಒಬ್ಬರಿಗೆ ಫೋನ್ ಬರ್ತದೆ, ಇಲ್ರಿ ನಾ ಹೊಸಪೇಟೆದಾಗ ಅಂದಿದ್ದೆ ಸರ್ ಅಂತ. ನಮ್ಮ ಜೊತೆಗೆ ಬಿಜಾಪುರಿಗೆ ಬರ್ತಿರ್ತಾನೆ, ಸರ್ ಹೊಸಪೇಟೆಗೆ ಹೊಂಟಿದ್ದೀನ ಅಂತ. ಎಷ್ಟರ ಸುಳ್ಳು ಹೇಳಿದ್ರು. ಮತ್ತು ಪಕ್ಕದವರು ನನ್ನ ಜೊತೆಗೆ ನನ್ನ ಬಗ್ಗೆ ಏನು ತಿಳ್ಕೊತಾರ ಅದನ್ನು ಅರಿವು ಇಲ್ಲ, ಅದು ಪ್ರಯತ್ನ ಇಲ್ಲ ನಮಗೆ. ಅಷ್ಟು ಸುಳ್ಳು ವ್ಯಾಪಕವಾಗಿ ನಮ್ಮ ಸಮಾಜದಲ್ಲಿ. ಇವತ್ತಿನ ಯುಗದಲ್ಲಿ ನಾವು ಬದುಕ್ತಾ ಇರೋದು, ನಮ್ಮಲ್ಲಿ ಎಲ್ಲವನ್ನು ನಾವು ಪಡೆದುಕೊಂಡಿದ್ದೇವೆ. ಈ ವಿಜ್ಞಾನದ ಯುಗದಲ್ಲಿ, ಟೆಕ್ನಾಲಜಿ ಯುಗದಲ್ಲಿ 5G ಫೋನ್ ಇದೆ, TV ಇದೆ, ಫ್ರಿಡ್ಜ್ ಇದೆ, ಮನೆಯಲ್ಲಿ
ಹವಾನಿಯಂತ್ರಿತ ಕೊಠಡಿಗಳು ಇವೆ, ಎಲ್ಲವೂ ಇವೆ. ಆದರೆ ಒಂದು ಕೊರತೆ ಇದೆ. ಆ ಕೊರತೆ ಏನು ಅಂತಂದ್ರೆ ನಮ್ಮ ಮನಸ್ಸಿನಲ್ಲಿ ಶಾಂತಿ ಇಲ್ಲ. ನೋಡಿರ್ಬೋದು, ಬಹಳ ಜನ ಕೇಳ್ತಾರೆ ಕರುಣೆ ಸದಾ ಇರಲಿ ಅಂತ. ಅಂದ್ರೆ ಪರಸ್ಪರ ನಾವು ಒಳಿತನ್ನು ಬಯಸುವವರು ಅಂತ ಒಂದು ಸಂದೇಶ ಕೊಟ್ಟಂತ ಮಹಾನ್ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಮರ ಜನ್ಮದಿನ ಇವತ್ತು. ಪ್ರವಾದಿಗಳು ಅಂದ್ರೆ ಏನು? ಆ ದೇವನು ಮನುಷ್ಯನ ದೈಹಿಕ ಬೇಡಿಕೆಗಳನ್ನು ಪೂರೈಸುವ ಎಲ್ಲ ವ್ಯವಸ್ಥೆ ನಮಗೆ ಇಲ್ಲಿ ಮಾಡಿದ್ದಾನೆ, ನಾವು ಕಾಣ್ತಾ ಇದ್ದೀವಿ. ಉದಾಹರಣೆಗೆ ಆಕಾಶ, ನೀರು, ಬೆಳಕು, ಗಾಳಿ, ಆಹಾರ, ಇದೆಲ್ಲ ನಮ್ಮ ದೇಹದ ಬೇಡಿಕೆಗಳು. ಇದೆಲ್ಲ ಪೂರಣೆ ಆಗ್ತಾ ಇದೆ. ಯಾವುದೇ ಜಾತಿವಿಲ್ಲದೆ, ಮತ ಭೇದವಿಲ್ಲದೆ, ಲಿಂಗ ಭೇದವಿಲ್ಲದೆ ಎಲ್ಲರನ್ನೂ ಪರಿಪಾಲಿಸುತ್ತಿರುವ ಆ ಏಕೈಕ ದೇವನು ಎಲ್ಲ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅವನ ಆತ್ಮಕ್ಕೆ ಶಾಂತಿ, ಅವನ ಆತ್ಮದಲ್ಲಿ ಹುಟ್ಟುವ ಪ್ರಶ್ನೆಗಳಿಗೆ ಉತ್ತರ ಕಲ್ಪಿಸಲಿಕ್ಕಾಗಿ ಅವನು ಒಂದು ವ್ಯವಸ್ಥೆ ಮಾಡಿದ್ದಾನೆ ಜಗತ್ತಿನಲ್ಲಿ. ಆ ವ್ಯವಸ್ಥೆಯ ಹೆಸರೇ ಪ್ರವಾದಿಗಳು. ಪ್ರವಾದಿಗಳು ಇವರು ದೇವದೂತರಲ್ಲ, ಇವರು ದೇವ ಸಂಭೂತರೂ ಅಲ್ಲ, ಇವರು ದೇವರೂ ಅಲ್ಲ. ಹಾಗಾದ್ರೆ ಯಾರು ಪ್ರವಾದಿಗಳು? ಪ್ರವಾದಿತ್ವದ ವ್ಯವಸ್ಥೆ ಹೇಗಿದೆ ಇತ್ತು ಜಗತ್ತಿನಲ್ಲಿ ಅಂತಂದ್ರೆ, ಮನುಷ್ಯರಲ್ಲೇ ಅತ್ಯಂತ ಶ್ರೇಷ್ಠ, ಕುಲೀನ, ಸತ್ಯವಂತರು, ಸತ್ಯಸಂಧರು, ಒಳ್ಳೆ ಮನುಷ್ಯರನ್ನು ಆತನು ನೇರವಾಗಿ, ದೇವನು ನೇರವಾಗಿ ಆಯ್ದುಕೊಂಡು ತನ್ನ ಸಂದೇಶವನ್ನು ದೇವಚರರ ಮೂಲಕ ಅವರ ಬಳಿ ಕಳುಹಿಸಿದ್ದರು. ಆಗ ಅವರು ಏನು ಮಾಡ್ತಿದ್ರು? ತಮ್ಮ ಸಮುದಾಯದ ಮುಂದೆ, ತಮ್ಮ ಜನರ ಮುಂದೆ, ಜನರೇ ನನ್ನ ಬಳಿಗೆ ದೇವನ ಸಂದೇಶ ಬಂದಿದೆ, ನೀವು ಇದನ್ನು ಸ್ವೀಕರಿಸಿದರೆ ನಿಮ್ಗೆ ಒಳ್ಳೆಯದಾಗುತ್ತೆ ಅಂತ ಈ ಥರ ಒಂದು ಸಂದೇಶ ಬಿಡುತ್ತಿದ್ರು. ಇದರಲ್ಲಿ ಯಾವುದೇ ಬಲಾತ್ಕಾರವಿಲ್ಲ. ಈ ಜಗತ್ತಿಗೆ ಸುಮಾರು 1,20,000ಕ್ಕಿಂತ ಮಿಗಿಲಾದ ಪ್ರವಾದಿಗಳು ಬಂದಿದ್ದಾರೆ. ಆ ಎಲ್ಲರ ಸಂದೇಶವು ಕೇವಲ ಒಂದು ಮಾರಲ್ ಎಜುಕೇಶನ್ ಥರ ಆಗಿತ್ತದು. ಯಾವುದೇ ಬಲಾತ್ಕಾರ ಇಲ್ಲ. ಪ್ರವಾದಿಗಳ ಬೋಧನೆಗಳಲ್ಲಿ ಬಲಾತ್ಕಾರವಿಲ್ಲ. ಯಾಕಂದರೆ ಆ ದೇವನು ಮನುಷ್ಯನಿಗೆ ವಿಶ್ವಾಸದ ಸ್ವಾತಂತ್ರ್ಯ, ಕರ್ಮ ಸ್ವಾತಂತ್ರ್ಯವನ್ನು ಕೊಟ್ಟು ಈ ಭೂಮಿಗೆ ಕಳಿಸಿದ್ದಾನೆ. ಯಾವುದೇ ಬಲಾತ್ಕಾರವಿಲ್ಲ ಇದರಲ್ಲಿ. ಪ್ರವಾದಿಗಳ ಕೆಲಸ ಏನಿತ್ತು ಅಂದರೆ, ಆ ದೈವಿಕ ವಾಣಿ ಅವರಲ್ಲಿ ಬೆಳೆದಿತ್ತು. ಆ ದೈವಿಕ ವಾಣಿಯನ್ನು ಜನರ ಮುಂದೆ ಇಡುವ, ಮತ್ತೆ ತಾನು ಅದನ್ನು ಅಳವಡಿಸಿಕೊಂಡು ತನ್ನ ನುಡಿಯಂತೆ ನಡೆದು ತೋರಿಸುವಂಥ ಜವಾಬ್ದಾರಿ ಪ್ರವಾದಿಗಳ ಮೇಲೆ ಇತ್ತು. ಅವರಿಗೆ ದೈವಿಕ ಮಾರ್ಗದರ್ಶಕರು ಅಂತ ಹೇಳ್ತಾರೆ. ಈ ಜಗತ್ತಿನಲ್ಲಿ ಸಾವಿರಲ್ಲ, ಲಕ್ಷಗಟ್ಟಲೆ ಬಂದಿದ್ದಾರೆ. ಈ ಜೀಸಸ್ಸು, ಮೋಸಸ್ಸು, ಆಡಮ್, ಅಬ್ರಾಹಂ, ನೋಹ, ಈ ಶೃಂಖಲೆಯಲ್ಲಿ ಕೊನೆಯದಾಗಿ ಜಗತ್ತಿನಲ್ಲಿ ಬಂದಿದ್ದು 570ನೇ ಕ್ರಾಂತಿ ಶಕ ಏಪ್ರಿಲ್ 20ಕ್ಕೆ ಜನಿಸಿದ, ಮಕ್ಕಾದಲ್ಲಿ ಜನಿಸಿದ ಕೊನೆಯ ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ. ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂರು ತಬ್ಬಲಿಯಾಗಿ ಅನಾಥ ಮಗುವರು, ಅಂದರೆ ತಾಯಿಯ ಗರ್ಭದಲ್ಲಿದ್ದಾಗ ತಂದೆ ತೀರಿ ಹೋದ. ಈ ಜಗತ್ತಿಗೆ ಅವರು ಜನ್ಮ ತಾಳಿದಾಗ ತಂದೆ ಇರಲಿಲ್ಲ. 6ನೇ ವರ್ಷಕ್ಕೆ ತಲುಪ್ತಾರೆ, ತಾಯಿ ಕೂಡ ತೀರಿ ಹೋಗ್ತಾರೆ, ತಾಯಿ ಕೂಡ ಇಲ್ಲ. ಅವರು ತನ್ನ ಅಜ್ಜರಾದಂಥ ಅಬ್ದುಲ್ ಮುತ್ತಲಿಬರ ಆಶ್ರಯದಲ್ಲಿ ತನ್ನ ಬಾಲ್ಯದ ಜೀವನ ಕಳೆಯುತ್ತಾರೆ. ತಬ್ಬಲಿ ಹೇಗಿರ್ತಾನೆ, ಅವನ ಮನಸ್ಸಿಗೆ ಏನು ನೋವಾಗುತ್ತೆ ಅನ್ನುವಂಥ ಬೋಧನೆಗಳು ಮುಂದೆ ತಿಳಿಸ್ತಾರೆ ಅವರಿಗೆ. ಮತ್ತು ಪ್ರವಾದಿ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಬಗ್ಗೆ ಇನ್ನೊಂದು ವಿಶೇಷತೆ ಏನು ಅಂತಂದರೆ, ಇವರ ಬಗ್ಗೆ ಆ ಅಂತಿಮ ವಾಣಿಯಲ್ಲಿ ಆ ದೇವನು ಹೇಳುವುದು, ವಮಾರ್ ಸಲ್ಲಾಕ ಇಲ್ಲ ಕಾಫತನ್ ಲಿನ್ನಾಸಿ ಬಶೀರು ವ ನಜೀರ, ಅಂದರೆ ಸಮಸ್ತ ಮಾನವ ಕುಲಕ್ಕೆ ಸುವಾರ್ತೆ ನೀಡುವವರನ್ನಾಗಿ ಹಾಗೂ ಎಚ್ಚರಿಕೆಯನ್ನು ನೀಡುವವರನ್ನಾಗಿ ನಿಮಗೆ ನಾವು ಮಾಡಿಕೊಳ್ಳಿಸಿದ್ದೇನೆ ಅಂತ ದೇವರ ವಾಣಿ. ವಮಾರ್ ಸಲ್ಲಾಕ ಇಲ್ಲ ರಹಮತಲ್ಲಿಲ್ ಆಲಮೀನ್, ಇನ್ನೊಂದು ಕಡೆಗೆ ಅವ್ರ ಬಗ್ಗೆ ಹೇಳಲಾಯಿತು, ಸಮಸ್ತ ಈ ಲೋಕಕ್ಕೆ ಕರುಣಾಮಯಿಯಾಗಿ ನಿಮ್ಮನ್ನು ನಾನು ಕಳುಹಿಸಿದ್ದೇನೆ ಅಂತ. ಅಂದ್ರೆ ಅವರ ಬೋಧನೆಗಳು, ಅವರ ಅಸ್ತಿತ್ವ, ಅವರು ತಂದಂಥ ಗ್ರಂಥ ಎಲ್ಲ ಮಾನವರಿಗೆ ಸಮಾನವಾಗಿ ಇದೆ ಹಾಗೂ ಅದು ಕರುಣೆಯ ಸಂದೇಶವಾಗಿದೆ ಅಂತ ಹೇಳಿದಂಥ ಆ ಸೃಷ್ಟಿಕರ್ತನಿಗೆ ಮಾತ್ರ ಮೀಸಲು. ಆ ದೇವನ ಕರುಣೆ ಹಾಗೂ ಶಾಂತಿ ಮಾನವ ಕುಲದ ಉದ್ಧಾರಕ್ಕಾಗಿ ಆಗಮಿಸಿದ ಎಲ್ಲ ಪ್ರವಾದಿಗಳ ಮೇಲೆ, ವಿಶೇಷವಾಗಿ ಮೇಲೆ ಅವರ ಕುಟುಂಬದವರ ಮೇಲೆ, ಅವರ ಅನುಯಾಯಿಗಳ ಮೇಲೆ ಆ ದೇವನ ಕರುಣೆ ಹಾಗೂ ಶಾಂತಿ ಸದಾ ವರ್ಷಿಸುತ್ತಿರಲಿ. KSRTC ಇಲ್ಕಲ್ ಡಿಪೋದಲ್ಲಿ ಇವತ್ತು ನಡೆಯುವಂಥ ಈ ಒಳ್ಳೆಯ ಸಮಾರಂಭದ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದಂಥ ಇಲ್ಕಲ್ KSRTC ಡಿಪೋ ಘಟಕದ ಮ್ಯಾನೇಜರ್ ಆದಂಥ ಶ್ರೀ ವಾಲಿಕಾರ್ ಸರ್ ಅವರಿಗೆ ಹಾಗೂ ಇಲ್ಲಿ ಬಿರಾದರ್ ಸರ್ ಅವರಿಗೆ ಹಾಗೂ ಸಿಬ್ಬಂದಿಗಳಿಗೆ, ಇಲ್ಲಿ ನಡೆದಿದ್ದಂಥ ಎಲ್ಲ ನನ್ನ ಸಹೋದರಿಯರಿಗೆ ನಾನು ಮೊಟ್ಟ ಮೊದಲನೇದಾಗಿ ಸಲಾಂ ಅರ್ಪಿಸುತ್ತೇನೆ. ಅಸ್ಸಲಾಮು ಅಲೈಕುಂ.
ಇದು ಪ್ರವಾದಿ ಮೊಹಮ್ಮದ್ ಕಲಿಸಿದಂಥ ಒಂದು ವಚನ ಇದೆ. ದೇವರ ಕರುಣೆ ಹಾಗೂ ಶಾಂತಿ ನಿಮ್ಮೆಲ್ಲರ. ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಡಾಕ್ಟರ್ ನೂರ್ ಅಹಮದ್ ಬಿಳಿಕುದುರೆ ಸಾಹೇಬ್ರೆ, ಘಟಕದ ಅಕೌಂಟ್ ಸೂಪರ್ವೈಸರಾದ ಶ್ರೀಯುತ ರೇಷ್ಮಿ ಅವರೇ, ಹಾಗೂ ಸಂಚಾರಿ ನಿರೀಕ್ಷಕರಾದ ಶ್ರೀಯುತ ಅಮಾತಿಗೌಡ ಅವರೇ, ರಜಾಕ್ ಅವರೇ, ಘಟಕದ ಪಾರುಪತ್ಯದಾರರ ನೂರ್ ಅಹಮದ್ ಕೊತ್ವಾಲ್ ಅವರೇ, ಹಾಗೂ ಇಲ್ಕಲ್ ಘಟಕದ ಮುಸ್ಲಿಂ ಸಮಾಜ ಅಧ್ಯಕ್ಷರಾದ ಶ್ರೀಯುತ ಹಮೀದ್ ಸಾಬ್ ಅವರೇ, ಈಗಾಗಲೇ ಡಾಕ್ಟರ್ ಬಿಳಿಕುದುರೆ ಸಾಹೇಬರು ನಮ್ಮ KSRC ಭಾಷೆಯಲ್ಲಿ ಘಟಕದ ಆಗಮನ ನಿರ್ಗಮನ ಮಾನವನ ಜನ್ಮಕ್ಕೂ ಕೂಡ ಲಾಗೂ ಆಗ್ತದೆ ಅಂತಕ್ಕಂಥ ಮಾತನ್ನು ಭಾಳ ಮಾರ್ಮಿಕವಾಗಿ ಹೇಳಿದರು. ಅದೇ ಪ್ರಕಾರ ಮೊಹಮ್ಮದ ಪೈಗಂಬರ್ ಅವರ ಹತ್ರ ಒಬ್ಬ ಹಳ್ಳಿಯ ವ್ಯಕ್ತಿ ಬಂದು, ನಾ ಎಲ್ಲ ಚಟ ಮಾಡ್ತೀನಿ, ನಾ ಎಲ್ಲ ಚಟ ಒಮ್ಮಲೆ ಬಿಡುವಂತ ನನಗಾಗಲ್ಲ, ಅದಕ್ಕೆ ಹ್ಯಾಂಗೆ ಮಾಡ್ಬೋದು ಅಂತೇಳಿ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಪ್ರವಾದಿಯವ್ರ ಹತ್ರ ಕೇಳಿದಾಗ, ಆಯಿತು ನಿನಗೆಲ್ಲ ಒಮ್ಮೆ ಚಟ ಬಿಡುವಂತ ನಾ ಹೇಳಲ್ಲ, ನೀವು ಒಂದು ಸಂದೇಶ ಕೊಡ್ತೀನಿ ಅದನ್ನು ಪಾಲಿಸಬೇಕು ಅಂತ ಹೇಳಿರುತ್ತೆ. ಅದಕ್ಕೆ ಆಯಿತು, ಒಂದು ಏನು ಹೇಳ್ರಿ ಅಂತ ಒಪ್ಕೊಂಡ ನಂತರ, ನೀವು ಒಟ್ಟ ಸುಳ್ಳು ಹೇಳ್ಕೋಬೇಡ, ಅದೊಂದು ನನ್ನ ಕೈ ಮೇಲೆ ಕೈ ಹಾಕಿ ಹಾನಿ ಮಾಡಿ ಅಂದಾಗ ಆಯ್ತು ಅಂತೇಳಿ ಅವ ಹಾನಿ ಮಾಡಿದ ಮುಂದೆ ಅದೇ ಪ್ರಕಾರ ಇನ್ನು ದಾರು ಕುಡ್ಲಿಕ್ಕೆ ಹೋದ. ಇನ್ನು ನಿಜನೇ ಹೇಳ್ಬೇಕಲ್ಲ, ನಾ ಕುಡ್ದೀನಿ ಇವತ್ತು ಅಂತೇಳಿ, ಈ ಬೇಡ ಅಂತೇಳಿ ಅದನ್ನು ಬಿಟ್ಟ. ವ್ಯಭಿಚಾರ ಮಾಡ್ಲಿಕ್ಕೆ ಹೋದ, ಮಾಡಿ ನಾ ವ್ಯಭಿಚಾರ ಮಾಡಿದ್ದೀನಿ ಅಂತೇಳಿ ಅದನ್ನು ಬಿಟ್ಟ. ಯಾವುದೇ ಚಟ ಮಾಡ್ಲಿಕ್ಕೆ ಹೋದರೂ ಅದು ಒಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು ಕೈ ಮೇಲೆ ಕೈ ಹಾಕ್ಸ್ಕೊಂಡ್ರೆ ನಾ ಸುಳ್ಳು ಹೇಳ್ಬಾರ್ದು ಅಂತೇಳಿ ಎಲ್ಲ ಚಟ ಬಿಟ್ಟು ಒಂದು ದಿವಸ ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವ್ರ ಹತ್ರ ಹೋದಾಗ, ಏನಪ್ಪ ಜೀವನ ಹೇಗೆ ನಡೀತಿದೆ ಅಂತೇಳಿ ಕೇಳಿದ್ರೆ, ಇಲ್ರಿ ಗುರುಗಳ, ಎಲ್ಲ ತಾವು ಹೇಳಿದ ಒಂದು ಸುಳ್ಳನ್ನು ಎಲ್ಲಿ ತಮ್ಮ ಸಂದೇಶ ಪಾಲಿಸೀನಿ, ಅದಕ್ಕೆಲ್ಲನೇ ಬಿಟ್ಟುಬಿಟ್ಟಿನಿ, ಮನುಷ್ಯಾಗಿ ಬಾಳಕತ್ತೀನಿ ಅಂತ ಹೇಳುತ್ತೆ. ಅದಕ್ಕೆ ಶರಣರು ಇಂಥ ಒಂದು ಕೆಲವೊಂದು ಸಂದೇಶವನ್ನು ಕೊಟ್ಟು ಮಾನವನನ್ನು, ಮನುಷ್ಯ ಜೀವನವನ್ನು ದಾರಿಗೆ ತರ್ತಾರೆ. ಅದಕ್ಕೆ ಒಂದು 30 ದಿವಸ ಬಿಳಿಕುದುರೆ ಸರ್ ಮಾತಾಡಿದ್ರು ಕೂಡ ಸಾಕಷ್ಟು ವಿಷಯ ಹೇಳೋರು. ಅವೆಲ್ಲ ಹೇಳ್ಕೊತ ಕುಂಡೋದಕ್ಕಿಂತಲೂ ಡಾಕ್ಟರ್ ಮೊಹಮ್ಮದ್ ಪೈಗಂಬರ್ ಅವರ ಜೀವನದ ಮೌಲ್ಯಗಳನ್ನು, ಸಾರಿದ ಜೀವನದ ಮೌಲ್ಯಗಳನ್ನ ನಿಮ್ಮಲ್ಲ ಜೀವನದಲ್ಲಿ ಅಳವಡಿಸೋಣ ಅಂತ ಹೇಳ್ಬಿಟ್ಟು ನನ್ನ ಒಂದೆರಡು ಮಾತು ಮುಗಿಸಿದೆ. ಜೈ ಹಿಂದ್, ಜೈ ಕರ್ನಾಟಕ.